ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪೂರ್ಣಿಮಾ ನವನೀತ್. ಇವತ್ತೊಂದು ಸ್ಪೆಷಲ್ ಆಗಿರೋ ರೆಸಿಪಿ ಹೇಳ್ಕೊಡ್ತೀನಿ. ಈಸಿ ಮತ್ತು ಇದು ಪೂರಿ ಚಪಾತಿಗೆ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ನು. ಬೆಟಗೆರೆ ಚಟ್ನಿ ಅಂತ ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್. ಇದು ಎಲ್ಲರೂ ಮಾಡ್ತಾ ಇರ್ತಾರೆ, ಆ ಕಡೆ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ, ತಿಂತಾ ಇರ್ತಾರೆ. ಇದರಿಂದ ನಿಮಗೆ ಬಾಯಿ ಕೆಟ್ಟಿದ್ರೆ ಎಲ್ಲನೂ ಸೂಪರಾಗಿರುತ್ತಿದ್ದು. ಸೊ ನಾನು ಪೂರಿ ಜೊತೆ ಟ್ರೈ ಮಾಡಿದ್ದೀನಿ, ಇವಾಗ ಪೂರಿನೂ ಮಾಡಿ ತೋರಿಸ್ತೀನಿ. ಈ ರೆಸಿಪಿನ ಫಾಲೋ ಮಾಡಿ, ನಿಮಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೀವು ಯಾವ ಥರ ರೆಸಿಪಿ ಟ್ರೈ ಮಾಡ್ತಾ ಇದ್ದೀರಾ ನನಗೂ ತಿಳಿಸಿ, ನಾನು ಅದನ್ನು ಟ್ರೈ ಮಾಡಿ ನೋಡ್ತೀನಿ. ಇದುವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರೋರು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಇದು ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಾದರೂ ಹಾಕ್ಕೋಬೋದು, ಇಲ್ಲ ಪೇಸ್ಟ್ ಮಾಡಾದರೂ ಹಾಕ್ಕೋಬೋದು. ಕರ್ಬೇವಿನ ಸೊಪ್ಪು. ಇದು ಬಂದು ಮೇಯ್ನ್ ಇಂಗ್ರೀಡಿಯೆಂಟ್ಸು ಹುರ್ಗಡ್ಲೆ ಪುಡಿ, ಒಂದು 3-4 ಚಮಚ ಹುರ್ಗಡ್ಲೆ ಪುಡಿ. ಇದು ಮೊಸರಿಗೆ ನಾನು 1 ಸ್ಪೂನು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಯೂಸ್ ಮಾಡೋದಲ್ಲ ಇರೋರು ಬೆಲ್ಲದ ಪುಡಿ ಹಾಕ್ಕೋಬೋದು 1 ಸ್ಪೂನು. ಆಮೇಲೆ ಜೀರಿಗೆ ಒಗ್ಗರಣೆಗೆ ಮತ್ತು ಸಾಸಿವೆ. ಸೊ ಶುರು ಮಾಡೋಣ. ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಕಾದಿದೆ. ಇವಾಗ ನಾವು ಇದಕ್ಕೆ ಸಾಸಿವೆ ಹಾಕ್ಕೊತಾ ಇದ್ದೀವಿ. ಸಾಸಿವೆ ಚಟಪಟ ಅನ್ಬೇಕಾದ್ರೆ ಜೀರಿಗೆ ಹಾಕ್ಕೊಳ್ಳೋಣ. ಸೊ ಇದೆರಡು ಆಗ್ತಾ ಇದ್ದಂಗೆ ಕರಿಬೇವು, ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಇವಾಗ ಸಾಸಿವೆ ಆಗಿದೆ. ಕರಿಬೇವು, ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಪೂರಿ ದೋಸೆ ತುಂಬ ಚೆನ್ನಾಗಿರುತ್ತೆ, ಚಪಾತಿ ಪೂರಿ ಟ್ರೈ ಮಾಡಿ ನೋಡಿ. ಇದು ನಾರ್ತ್ ಕರ್ನಾಟಕ ಸ್ಟೈಲು. ಉತ್ತರ ಕರ್ನಾಟಕದಲ್ಲಿ ಈ ಥರ ಮಾಡ್ಕೊಂಡು ತಿಂತಾ ಇರ್ತಾರೆ, ಬೆಟಗೇರಿ ಚಟ್ನಿ ಅಂತ ಅಂದ್ಬಿಟ್ಟು. ನಾನು ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ರೆಸಿಪೀಸಲ್ಲಿ ನಾನು ಉಪ್ಪನ್ನ ಇಂಗ್ರೀಡಿಯೆಂಟಾಗಿ ತೋರಿಸ್ತಾ ಇಲ್ಲ, ನಿಮಗೆ ಎಷ್ಟು ಬೇಕೋ ಅದು ರುಚಿಗೆ ನೀವು ಹಾಕ್ಕೋಬೋದು ಅದನ್ನು. ಈಗ ನಾನು ಸ್ವಲ್ಪ ಈರುಳ್ಳಿ ಫ್ರೈ ಆಗೋಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಇನ್ನೊಂದು ಇಂಗ್ರೀಡಿಯೆಂಟು ನಾನು ಮಿಸ್ ಮಾಡಿದ್ದೆ, ಅದೂ ಈಗ ಹಾಕ್ತಾ ಇದ್ದೀನಿ. ಅರಿಶಿನ. ಸೇಮ್ ನಾವು ಬಾಂಬೆ ಸಾಗು ಮಾಡ್ತೀವಲ್ಲ ಅದೇ ಥರನೇ ಇದು, ಬಟ್ ಅದಕ್ಕೆ ನಾವು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕ್ತೀವಿ. ಇಲ್ಲಿ 2 ಇಂಗ್ರೀಡಿಯೆಂಟ್ಸ್ ಆಗುತ್ತೆ, ಒಂದು ಹುರ್ಗಡ್ಲೆ ಪುಡಿ, ಇನ್ನೊಂದು ಮೊಸರು. ಇದು ಫ್ರೈ ಆಗ್ತಾ ಇರೋ ಹಂಗೆ ಸ್ವಲ್ಪ ಆಗಬೇಕಿದು. ಇದು ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರಕ್ಕೆ ಬಿಡೋಣ, ಯಾಕಂದರೆ ನಾವು ಮೊಸರು ಯೂಸ್ ಮಾಡ್ತಾ ಇದ್ದೀವಲ್ಲ. ಸೊ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ.
ಇನ್ ಬಿಟ್ವೀನ್ ನಾವು ಇಲ್ಲಿ ನೋಡಿ ಮೊಸರನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು 2-3 ಸ್ಪೂನ್ ಹುರ್ಗಡ್ಲೆ ಪುಡಿ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಹಾರಿದೆ. ಇದಕ್ಕೆ ನಾವು ಬೀಟ್ ಮಾಡ್ಕೊಂಡಿದ್ದೀವಲ್ಲ ಆ ಮೊಸರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ನಾವಿವಾಗ ಪೂರಿ ಜೊತೆಗೆ ಮಾಡ್ಕೊತಾ ಇರೋದು ಇದನ್ನು. ಎಕ್ಸಲೆಂಟ್ ಆಗಿದೆ. ನಿಮಗೆ ಪೂರಿನೂ ಇವಾಗ ಮಾಡಿ ತೋರಿಸ್ತೀನಿ ನಾನು ನೋಡಿ. ಸೊ ಬೆಟೆಗೆರೆ ಚಟ್ನಿ ರೆಡಿ ಇದೆ. ರುಚಿಯಾದಂಥ ಪೂರಿ ಮತ್ತು ಬೆಟಗೆರೆ ಚಟ್ನಿ ರೆಡಿಯಾಗಿದೆ. ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಎಲ್ಲನೂ ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತಾರೆ.